ರಾಜ್ಯದ ರಾಜಕಾರಣದಲ್ಲಿ ದೊಡ್ಡ ಮಹತ್ವ ಅಂದ್ರೆ ಬದಲಾವಣೆ ಕಾಣ್ತಾ ಇದೆ. ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಹುದು ಅಂತ ಹೇಳ್ತಾ ಇದ್ದಾರೆ. ಹೋಗ್ಬೇಕು ಅವ್ರು ಮೊದಲು, ಯಾಕೆ ಸರ್? ಅವ್ನು ಬಂದು ಕರ್ನಾಟಕನ ಮಾರ್ಬಿಟ್ರು ಬಿಡಿ ಮೇಡಮ್. ಎಲ್ಲ ಫ್ರೀ ಕೊಟ್ಟು ನಾವು ಕಾಸು ಕೊಟ್ಬಿಟ್ಟು ನಿಂತ್ಕೊ ಬರ್ಬೇಕು ಬಸ್ಸಲ್ಲಿ. ಅವ್ರು ಮಜಾ ಮಾಡ್ತಾರೆ, ಹೆಣ್ಮಕ್ಳು ಎಲ್ಲರೂ ಬರ್ತಾರ. ಯಾರ ಬಡವರು ಕೊಡ್ಬೇಕಾಯ್ತು, ಒಂದು ಲಿಮಿಟ್ ಬಸ್ ಮಾಡಬೇಕಾಯ್ತು. ಅದಕ್ಕಾಗಿ ಫ್ರೀ ಬಸ್ ಬಿಟ್ಟ ಎಲ್ಲ ಕೊಟ್ರು. ಒಂದು ಕೂಲಿ ಆಳ್ಗೆ ರೈತರಿಗೆ ಕೂಲಿ ಜನಕ್ಕೆ ಬರಲ್ಲ, ಅಡ್ಡಾಡ್ಕ ತಿರುಗಾಡ್ತಾರೆ. ರೈತರಿಗಂತೂ ಏನೇನೂ ಮಾಡಿಲ್ಲ ಇವ್ರ ಸರ್ಕಾರದಲ್ಲಿ, ಹಾಳು ಮಾಡಿಟ್ಬಿಟ್ಟು ಅವನು. ಆದಮೇಲೆ ಜಾತಿ ಎತ್ತು ಕಟ್ಟಿ ಇವನು ಇದರಲ್ಲೇ ಸಿದ್ದರಾಮಯ್ಯನಲ್ಲೇ ಜಾತೀಯತೆ ಜಾಸ್ತಿ ಆಯ್ತು. ಮೊದಲು ನಾವು ಕಾಂಗ್ರೆಸ್ಸೇ, ಬಟ್ ವರ್ಸ್ಟ್ ಆಡಳಿತ. ಯಾರು ಕಾಂಗ್ರೆಸ್ಸೇ ವರ್ಸ್ಟ್ ಮೇಡಮ್. ಯಾರಾದರೂ ಅಷ್ಟೇ. DK ಬಂದ್ರೆ ಏನು ಮಾಡ್ತಾರೆ? ಅವರು ಅಷ್ಟೇ 2 ವರ್ಷ ಇವ್ರು ಮಾಡ್ರೋ ಸಾಲನ ತೀರ್ಸೋದೇ ಮುಗ್ದೋಯ್ತದ ಕತೆ. ಪಾಪ ಅವರು ಏನು ಮಾಡೋಕೆ, ಪಕ್ಷಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ DK ಶಿವಕುಮಾರ್ ಅವರು. ಅವ್ರಿಲ್ಲಾಂದ್ರೆ ಪಕ್ಷ ಬರ್ತಿರಲ್ಲ. ಯಾಕೆ ಸಿದ್ದರಾಮಯ್ಯ ನಾನು ಐಯಿಂದ ಅಂದ್ರೆ ಏನು ಪಟ್ಟ ಎಲ್ಲ ಕೊಟ್ಟಿದ್ರೆ ಇವ್ರಿಗೆ? ಐಯಿಂದ ಪಟ್ಟನ ಹೇಳಿ? ಐಯಿಂದ ಯಾರು ಮಾಡಿದ್ದಾರೆ? ಯಾರೋ ಒಂದು ಕುರುಬಸ್ ಒಂದಷ್ಟು ಜನ ಇದ್ಬಿಟ್ರೆ ಐಯಿಂದ ಅವರೆಲ್ಲ ದಲಿತರು ಎಲ್ಲ ಅವ್ರ ಹಿಂದೆ ಇದ್ದಾರಾ? ಹಾಂ, ಅವ್ರಿಗೂ ಏನೂ ಮಾಡಿಲ್ಲ. ದಲಿತರನ್ನೆಲ್ಲ ಹಾಳು ಮಾಡಿಟ್ಬಿಟ್ಟ. ಏನು ಆ ದುಡ್ಡೆಲ್ಲ ತೆಗೆದು SCP TSP ದುಡ್ಡ ಇಲ್ಲಿಗೆ ಹಾಕ್ಬಿಟ್ರು. 41 ವರ್ಷಕ್ಕೆ 19,000 ಕೋಟಿ ಅಲ್ಲೆತ್ಕೋತಾರೆ. ಏನು ಮಾಡಿದಾರೆ? ದಲಿತರು ಉದ್ಧಾರ ಅಂತಾನೆ ಉಡಾಪೆ. ಹಿಂದೆ 13ರಿಂದ 18ವರೆಗೆ ಇದ್ರಲ್ಲ ಮೇಡಮ್, ಅವಂದೇ 5 ವರ್ಷ ಐತಲ್ಲ, ಅದಕ್ಕೆ 60 ಸೀಟ್ ಬಂದರು. ಅವಾಗ ಸೆಂಟ್ರಲ್ ಗೌರ್ಮೆಂಟ್ 5 kg ಅಕ್ಕಿ ಕೊಡ್ತಾರೆ, ಅದಕ್ಕೆ ಹೋಗ್ಬಿಟ್ಟು ನಾನು ಕೊಟ್ಟು ಅನ್ನ ಭಾಗ್ಯ ಅಂತ ಕುಣಿತಾನೆ. ಏನು ಅನ್ನ ಭಾಗ್ಯ ಕೊಟ್ಟವ್ ಅವ್ನ ಮನೆಯಿಂದ ಕೊಡ್ತಾರ? ಸುಮ್ಮನೆ ಎಲ್ಲ ಮಾಡ್ತಾರ ಮೇಡಮ್, ಸುಮ್ಮನೆ ವೇಸ್ಟ್. ಇವ್ರು ಹೋಗ್ಬೇಕು ಗೌರ್ಮೆಂಟು. ಏನೋ ಅವ್ನು ಬಂದನ ಪಾಪ, ಅವನು ಕಷ್ಟಪಟ್ಟು ಅವನು ಮಾಡಲಿ ಬಿಡಿ. 1-2 ವರ್ಷ ಬಿಡಲಿ ಬಿಡಿ. ಅವ್ರಿಗೆ DK ಶಿವಕುಮಾರ್ಗೆ 1-2 ವರ್ಷ ಬಿಡಲಿ ಬಿಡಿ. ಅವನು ಇರ್ಬೋದು, ಯಾರಿಗೂ ಗೊತ್ತು. ಅವ್ರ ಮೈಂಡ್ ಐಡಿಯಾಲಜಿನೇ ಬೇರೆ ಇರುತ್ತೆ, ಇವ್ರ ಐಡಿಯಾಲಜಿನೇ ಬೇರೆ ಇರುತ್ತೆ. ಹೇಳೋಕ್ಕಾಗಲ್ಲ. ಮೊದಲು ಈ ಬಸ್ ನಿಲ್ಲಿಸ್ಬೇಕು. ನಾವೆಲ್ಲ ತಿರ್ಗಾಡೋಕ್ಕೆ ಆಗಲ್ಲ ಮೇಡಮ್. 200 ರೂಪಾಯಿ ಬಸ್ ಚಾರ್ಜ್ ಕೊಟ್ಬಿಟ್ಟು ನಿಂತ್ಕೊ ಬರ್ತೀವಿ. ಆ ಮಹದೇಶ್ವರನ ಬೇಟಿಗೆ 24 hours ರಶ್ ಇದೆ ಅಲ್ಲಿ ಕೊಳ್ಳೇಗಾಲದಲ್ಲೆಲ್ಲ. ಅಷ್ಟೊಂದು ಜನ ಇದ್ದಾರೆ. ಏನು ಹೋಗೋರೇ ಹೋಯ್ತಾ ಇರ್ತಾರೆ. ಬರೀ ಹೆಂಗಸರು 10 ಸೀಟು ಗಂಡಸರೇ, 70 ಸೀಟ್ ಹೆಂಗಸ್ರು ಇರ್ತಾರೆ. ಯಾಕೆ ಇದೆಲ್ಲ ಕೇಳಿದ್ರ ಮೇಡಮ್? ಎಲ್ಲ ಸೋಮಾರಿಗಳು ಮಾಡ್ಬಿಟ್ಟು ದುಡಿಯೋಕೆ ಆಳಿಲ್ಲ. ಜಮೀನುಗಳು ಒಬ್ರು ಕೂಲಿಗೆ ಬರಲ್ಲ, ಏನು ಮಾಡಲ್ಲ. ಅವರಿಂದನೇ ಸ್ಟಾರ್ಟ್ ಆದ್ದು. ಮೊದಲು ತಮಿಳ್ನಾಡಿಂದನೇ ಸ್ಟಾರ್ಟ್ ಆದ್ದು. ಅವ್ರು ಫ್ರೀ ಕೊಟ್ಟು ಅವ್ರು 10 ಲಕ್ಷ ಕೋಟಿ ಸಾಲ ಮಾಡಗವ್ರೆ. ಈಗ ಒಬ್ಬರು ಬಂದರೆ ಇನ್ನೊಂದು 10 ಲಕ್ಷ ಕೋಟಿ ಸಾಲ ಮಾಡಿಬಿಡ್ತಾರೆ. ದೇಶ ಜನಕ್ಕೆ ಉದ್ಯೋಗ ಕೊಡಬೇಕು ಮೇಡಮ್, ಯುವಕರಿಗೆ ಉದ್ಯೋಗ ಕೊಡಬೇಕು, ಒಳ್ಳೆ ಡೆವಲಪ್ ಮಾಡಬೇಕು. ಅದು ಬಿಟ್ಬಿಟ್ಟು ಫ್ರೀ ಕೊಟ್ಟರೆ ಏನು ಪ್ರಯೋಜನ? ನಾ ದುಡ್ದು ಒಂದು 500 ರೂಪಾಯಿ ದುಡ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಅದ್ರದ್ದು ಖರ್ಚು ಮಾಡ್ಬೋದು. ಫ್ರೀ ಯಾವನ್ನ ಕೊಡ್ತಾರೆ ಯಾರಿಗೋ ಸಿಗುತ್ತೆ, ಅರ್ಧ ಜನಕ್ಕೆ ಸಿಕ್ಕೋದೇ ಇಲ್ಲ ಬಿಡಿ. ಫ್ರೀಗೆ ಎಲ್ಲ ಸುಮ್ಮನೆ ಅದರಲ್ಲೇ ಇವ್ರು ನೋಡಿ. ಈಗ ಗ್ಯಾರಂಟಿ ಯೋಜನೆ ಮಾಡಿರಲ್ಲ ಮೇಡಮ್, ಅದಕ್ಕೆ ಅಧ್ಯಕ್ಷ ಹಾಕಬೇಕು, ಡಿಪಾರ್ಟ್ಮೆಂಟ್ ಇಲ್ವೇ? ಅದಕ್ಕೆ ಸದಸ್ಯರೇ ಹಾಕಬೇಕು ಗ್ಯಾರಂಟಿ ಯೋಜನೆಗೆ. ಹೇಳಿ. ಆಡಳಿತ ಮಾಡಿ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿ 66 ಸೀಟ್ ಬಂತು. ಅದು ಬಿಟ್ಟಾದ್ಮೇಲೆ ಎಲ್ಲ ಕಾಂಗ್ರೆಸ್ ಮಲಗೋಗಿತ್ತು. DK ಶಿವಕುಮಾರ್ ಬಂದು ಅವ್ನ ಸ್ವಂತ ಬಂಡವಾಳ ಹಾಕಿ ಪಕ್ಷ ಎತ್ತುಕಟ್ಟಿ ಪಕ್ಷನ ಸಂಘಟನೆ ಮಾಡಿ 136 ಸೀಟ್ತು. ಸಿದ್ದರಾಮಯ್ಯಿಂದ ಏನು 136 ಸೀಟ್ ಬಂದಿಲ್ಲ ಬಿಡಿ. DKಯಿಂದನೇ 136 ಸೀಟ್ ಬಂದಿರೋದು. ಕೊಡಲಿ ಬಿಡಿ, ಒಳ್ಳೇದು. ಅವ್ರಿಗೆ ಕೊಡಲಿ, 2 ವರ್ಷ ಕೊಡಲಿ ಬಿಡಿ. ಯಾಕೆ ಬೇಡ ಅಂತಾರೆ ಅವರು? ಏನು ಸಿದ್ದರಾಮಯ್ಯ ಒಬ್ಬನೇನ ಎಲ್ಲಿಂದ ಬಂದು JDS ಇಂದ ಹಾಳು ಮಾಡ್ಬಿಟ್ಟು ಬಂದು ಇಲ್ಲಿ ಸೇರ್ಕೊಂಡ್ರು. ಕಾಂಗ್ರೆಸ್ನು ಹಾಳು ಮಾಡಿಬಿಟ್ರು ಸಿದ್ದರಾಮಯ್ಯ ಅವರು. ಚೆನ್ನಾಗಿತ್ತು SM ಕೃಷ್ಣ ಪೀರಿಯಡ್. ಹೆಂಗಿತ್ತು ಮೇಡಮ್ ಸರ್ಕಾರ? ಆ ಸರ್ಕಾರ ಇನ್ನೂ ನೆನೆಸ್ಕೋತೀವಿ ನಾವೆಲ್ಲ. SM ಕೃಷ್ಣ ಮಳೆ ಇಲ್ಲ, ಬೆಳೆ ಇಲ್ಲ, ರಾಜ್ಕುಮಾರ್ ಗಲಾಟೆ, ವೀರಪ್ಪನ ಗಲಾಟೆ, ಇಷ್ಟೆಲ್ಲ ಸಮಜಾಯಿಸಿ ಕೊಟ್ಟು ಒಂದು ತೊಂದರೆ ಇರಲಿಲ್ಲ. ವಿಧಾನಸೌಧಕ್ಕೆ ಹೋಗ್ಬೇಕಾದ್ರೆ ನಾವೆಲ್ಲ ಫ್ರೀಯಾಗಿ ಹೋಯ್ತಿದ್ದು. ಈಗ 100 ಪಾಸ್ ಕೊಡಬೇಕು, ಸಾಯಂಕಾಲ 5 ಗಂಟೆಗೆ ಹೋಗ್ಬೇಕು. 5 ಗಂಟೆಗೆ ಯಾವ ಅಧಿಕಾರಿಗಳು ಇರಲ್ಲ. 5 ಗಂಟೆಗೆ ಪಬ್ಲಿಕ್ ಒಳಗೆ ಬಿಡ್ತಾರೆ. 5 ಗಂಟೆ ಮೇಲೆ ಯಾವ ಅಧಿಕಾರಿ ಇರ್ತಾರೆ, ಯಾವ ಮಂತ್ರಿ ಇರ್ತಾರೆ? ಯಾಕೆ ಹೋಗ್ಬೇಕು ವಿಧಾನಸೌಧಕ್ಕೆ? ಎಲ್ಲ ದುರಾಡಳಿತ ಮಾಡ್ತಾ ಇದ್ದಾನೆ ಸಿದ್ದರಾಮಯ್ಯ ಬಿಡಿ. ಇಲ್ಲ, ಮಾಡ್ಬೋದು, ಇರಬೇಕು. ಹೇಳೋಕ್ಕಾಗಲ್ಲ. 2 ವರ್ಷದಲ್ಲಿ ಏನು ಮಾಡ್ತಾರೆ ನೋಡೋಣ. ಅವರು ನೋಡೋಣ ಬಿಡಿ. ಪಕ್ಷ ಅವಕಾಶ ಕೊಡಲಿ ಬಿಡಿ ಮೇಡಮ್. DK ಶಿವಕುಮಾರ್ ಪಾಪ ಕಷ್ಟಪಟ್ಟಿದ್ದಾರೆ.
ಅವರು ಅಸೆಂಬ್ಲಿ ಕಾಲದಿಂದ ಕಷ್ಟಪಟ್ಟಿದ್ದಾರೆ, ಮಾಡಲಿ ಪಕ್ಷಕ್ಕೋಸ್ಕರ. ಪಕ್ಷದಲ್ಲೇ ಹುಟ್ಟಿ ಪಕ್ಷಕ್ಕೆ ಎಲ್ಲಾನು ತನು ಮನ ಧನ ಎಲ್ಲ ದಾರಿ ಎರ್ದವ್ರೆ. ಡಿ ಕೆ ಶಿವಕುಮಾರ್ ಅವ್ರದ್ರಲ್ಲಿ ಏನು ತಪ್ಪು ಇಲ್ಲ, ಇದು ಅವರು ಮಾಡಲಿ, ಅವ್ರು ಮಾಡೋದು ಒಳ್ಳೇದು.